ನಾವು ಕೊನೆಗೂ ಅಲ್ಲಿಂದ ತಾಳೆ ಮರದ ಬುಡದಿಂದ ನಾವು ಬಿದ್ದಿರುವಂತಹ ಹಣ್ಣಾಗಿರುವಂತಹ ಬೀಜಗಳನ್ನು ತಗೊಂಡು ಬಂದಿದ್ದೀವಿ. ಈಗ ನಾವು ಅದರಲ್ಲಿ ಯಾವುದು ಸೀಡ್ಸ್ನ ಇದು ರೈಟ್ ಸೀಡ್ ಅಂತ ಯಾವುದು ಸೆಲೆಕ್ಟ್ ಮಾಡಬೇಕಂತ ನೋಡೋಣ. ನಮ್ಮ ಬಾವಿ ಒಳಗಡೆ ಹಾಕಿದ್ದೀನಿ ಡ್ರೈ ಮಾಡಿರುವಂಥ ಸೀಡ್ಸನ್ನು. ನಿಮಗೆ ತೋರಿಸ್ಕೊಡ್ತೇನೆ. ರೈಟ್ ಸೀಡ್ ಸೆಲೆಕ್ಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೀಡ್ ಸೆಲೆಕ್ಷನ್ ರಾಂಗ್ ಆಯಿತು ಅಂತ ಹೇಳಿದರೆ ಜರ್ಮಿನೇಷನ್ ಆಗಲ್ಲ. ಏನಕ್ಕಂತ ಹೇಳಿದರೆ ದಿಸ್ ಈಸ್ ದ ವೆರಿ ಸ್ಲೋ ಜರ್ಮಿನೇಟಿಂಗ್ ಸೀಡ್. ಇದು ಪಾಮ್ ಟ್ರೀ. ಇದು 1 ತಿಂಗಳು 15 ದಿನ ಒಳಗಡೆ ರಿಸಲ್ಟ್ ಗೊತ್ತಾಗಲ್ಲ. ಒಂದು 6 ಮಂತ್ಸ್ ಬೇಕು ರಿಸಲ್ಟ್ ಗೊತ್ತಾಗೋಕ್ಕೆ. ಅದಕ್ಕೆ ಸ್ವಲ್ಪ ಟೈಮ್ ಏನಕ್ಕೆ ವೇಸ್ಟ್ ಮಾಡ್ಕೊತೀರಾ, ಸುಮ್ಮನೆ ರಾಂಗ್ ಸೀಡ್ ತೊಗೊಂಬಂದು ಅಂತ ನಾನು ಹೇಳ್ತೀನಿ. ನೋಡಿ ಮೊನ್ನೆ ನಾವು ಹೋಗಿ ಮರದ ಕೆಳಗಡೆ ಬಿದ್ದಿರುವಂತಹ ಸೀಡ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ತಾಳೆ ಮರದ ಸೀಡ್ಸು ನೋಡ್ಬೋದು. ನಾನು ತೋರಿಸ್ತೀನಿ ನಿಮಗೆ ಯಾವ ತರಹದ ಒಳ್ಳೆ ತಾಳೆ ಮರದ ಬೀಜಗಳನ್ನು ಹೇಗೆ ಸೆಲೆಕ್ಟ್ ಮಾಡಬೇಕಂತ ನಾನು ಹೇಳ್ತೀನಿ ನಿಮಗೆ. ನೋಡ್ಬೋದು ಇಲ್ಲೆಲ್ಲ ಇಷ್ಟೊಂದು ಬೀಜ ಇದೆ ಅಲ್ವಾ, ಇವೆಲ್ಲ ಸೀಡ್ಸ್ ಇದೆ ಅಲ್ವಾ. ಇದು ನೋಡ್ಬೋದು ಬಿದ್ದು ಸುಮಾರು ತಿಂಗಳಾಗಿದೆ. ಒಂದು 5 to 6 ಮಂತ್ಸ್ ಆಗಿದೆ. ತುಂಬ ವೇಟ್ಲೆಸ್ ಇದೆ ಸೀಡ್. ನಿಮಗೆ ಕೈಯಲ್ಲಿ ಹಿಡ್ಕೊಂಡ್ರೆ ಆಗಲೇ ಫೀಲ್ ಆಗುತ್ತೆ. ಇದು ನೋಡ್ಬೋದು ಜಸ್ಟ್ ರೈಪನ್ಡ್ ಹಣ್ಣಾಗಿರುವಂಥ ಬೀಜ ಇದು. ಇಲ್ಲಿ ಡಿಫ್ರೆನ್ಸ್ ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಇದೆ, ಫುಲ್ ಡ್ರೈ ಆಗಿ ಬ್ಲ್ಯಾಕ್ ಆಗಿದೆ. ಇದು ತುಂಬ ವೇಟ್ ಇದೆ. ಇದು ಒಳಗಡೆ 3 to 4 ಸೀಡ್ಸ್ ಇರುತ್ತೆ. ನಿನ್ನೆ ನಾನು 3 ಓಪನ್ ಮಾಡಿದೆ ಸೀಡ್ಸು. ಅದರಲ್ಲಿ ಎಲ್ಲವೂ ಸಹ ವೇಟ್ ಇತ್ತು, ಚೆನ್ನಾಗಿದೆ. ಇದನ್ನು ಇದ್ರ ಒಳಗಡೆ ಓಪನ್ ಮಾಡಿದರೆ 3 ಬೀಜ ಇರುತ್ತೆ. ಆ ಸೀಡ್ಸನ್ನು ತಗೊಂಡು ಬಕೆಟ್ ಒಳಗಡೆ ನೀರಲ್ಲಿ ನೆನೆ ಹಾಕಿದ್ದೀನಿ. ಇನ್ನು 2 days ಪೂರ್ತಿ ಡಿಪ್ ಆಗಬೇಕು, ನೀರಲ್ಲಿ ವೆಟ್ ಆಗಬೇಕದು. ಅದಾದ ನಂತರ ನಾವು ಅದನ್ನ ಮೇಲೆ ಇರುವಂತಹ ಸಿಪ್ಪೆಗಳನ್ನು ಬಿಡಿಸ್ಬೇಕು. ನೆಕ್ಸ್ಟು ತೋರಿಸ್ತೀನಿ ನೆಕ್ಸ್ಟ್ ಪ್ರೊಸೆಸ್ಸು. ನೋಡಿ, ಇದರಲ್ಲಿ ಯಾವುದೇ ಸೀಡ್ಸ್ ಹಾಕಿದರೂ ಸಹ ವೇಸ್ಟು, ಯಾವುದು ಜರ್ಮಿನೇಷನ್ ಆಗಲ್ಲ. ಇದು ನೋಡಿ ತುಂಬ ವೇಟ್ಲೆಸ್ ಇದೆ. ಈ ಸೀಡ್ ಯೂಸ್ಲೆಸ್ಸು. ಒಳಗಡೆ ಇರುವಂತಹ ಪೋಷಕಾಂಶಗಳಂದರೆ ಎಂಬ್ರಿಯೋದಲ್ಲಿ ಒಳಗಡೆ ಎಳ್ಳೀರಲ್ಲಿ ನೀರು ಹೇಗೆ ಸ್ಟೋರ್ ಆಗಿರುತ್ತೋ ಇದರಲ್ಲೂ ಹಾಗೆ ಇರುತ್ತೆ. ಜೆಲ್ಲಿ ಟೈಪ್ ಇರುತ್ತೆ. ಅದೆಲ್ಲ ಪೂರ್ತಿ ಹಾವಿ ಆಗಿಬಿಟ್ಟಿದೆ ಆಗಲೇ. ಅದಕ್ಕೆ ಇದು ವೇಸ್ಟು, ಇದು ಸಹ ವೇಸ್ಟು, ಇದು ಸಹ ವೇಸ್ಟು, ಇದು ಸಹ ವೇಸ್ಟು, ಇದು ಸಹ ವೇಸ್ಟ್. ಇಷ್ಟೊಂದು ವೇಸ್ಟ್ ಆಗಿದೆ. ಈ ನೋಡ್ಬೋದು ಒಳಗಡೆ ಈ ಥರ ಎಲ್ಲೋ ಕಲರ್ ಫೈಬರ್ ಬಂದಿರಬೇಕು. ಇದೆಲ್ಲ ಹೇರ್ಸ್, ಕೂದಲು ಥರ ಇದಲ್ವ, ಹೇರಿ ಫಾರ್ಮೇಷನ್ನು. ಇದೊಂದು ಸೀಡ್. ಇದು ಹೊರಗಡೆ ಸಿಪ್ಪೆ ತೆಗಿಬೇಕು. ಇದು ಸಹ ಒಂದು ಸೀಡು, ಹೊರಗಡೆ ಸಿಪ್ಪೆ. ಈಗ ನೆಟ್ಟರು ಭೂಮಿಲಿ ಚೆನ್ನಾಗಿ ಬರುತ್ತದು ಜರ್ಮಿನೇಷನ್. ಬಟ್ಟು ಕೆಲವೊಂದು ಸಣ್ಣ ಪುಟ್ಟ ಇದು ತುಂಬ ಸ್ಮೆಲ್ ಇದೆ. ಸ್ಮೆಲ್ ಮಾಡಿದರೆ ಫೀಲ್ ಮಾಡ್ಬೋದು ನೀವು. ಸ್ಮೆಲ್ಲು ಒಂಥರ ಫುಲ್ಲು ವೈನ್ ಸ್ಮೆಲ್ ಬರುತ್ತಿದ್ದು. ನೋಡಿ, ಮೇಲೆ ಸಿಪ್ಪೆ ತೆಗ್ದಿದ್ದೀನಿ ನಾನು. ಇದರಲ್ಲಿ 2 ಸೀಡ್ ಸಿಕ್ಕಿದೆ. ನಿನ್ನೆ ಒಂದು ತೆಗ್ದಿದ್ದೀನಿ. ಇದರಲ್ಲಿ 3 ಇತ್ತು. ಸಂಪೂರ್ಣವಾದ ಹಣ್ಣು ಇದು ಪಕ್ಕಾ ಬೀಜ. ಇದೇ ಜರ್ಮಿನೇಷನ್ ಆಗುತ್ತೆ. ನೆಕ್ಸ್ಟ್ ನೀರಲ್ಲಿ ಹಾಕ್ತಾ ಇದ್ದೀನಿ. ನೋಡ್ಬೋದು ಇದು 1 day ಬ್ಯಾಕ್ ಹಾಕಿದೆ ನೀರಲ್ಲಿ ನಾನು. ಸ್ವಲ್ಪ ಲೂಸ್ ಆಗಿದೆ ಇದು. ಇವತ್ತು ಹಾಕ್ತಾ ಇದ್ದೀನಿ. ಇನ್ನು 1 ದಿನ 2 ದಿನ ನೀರಲ್ಲೇ ಇರುತ್ತೆ. ನಾಳೆ ನಾನು ಸಿಪ್ಪೆ ತೆಗಿತಾ ಇದ್ದೀನಿ. ಈ ಹಳೇದು ಇದೆ ಅಲ್ವಾ, ಇದೆಲ್ಲ ನೋಡಿ ಎಷ್ಟು ವೇಟ್ ಇದೆ ಅಂತ ಹೇಳಿದರೆ ಸೀಡ್ ಇದು ಪಕ್ಕಾ ಇಟ್ ಈಸ್ ಎಲಿಜಿಬಲ್ ಫಾರ್ ಜರ್ಮಿನೇಷನ್ ಅಂತ. ನೋಡಿ, ಇವತ್ತು ನಾನು 2 ದಿನಗಳ ಕಾಲ ಈ ಒಳಗಡೆ ಇರುವ ಪಾಮ್ ಯಾವುದು ಏಷ್ಯನ್ ಪಾಮ್ ತಾಳೆ ಮರದ ಸೀಡ್ಸನ್ನು ನೀರಲ್ಲಿ ನೆನೆ ಹಾಕಿದ್ದೆ. ಆಲ್ಮೋಸ್ಟ್ 35 to 40 hours ಆಗಿದೆ. ಈಗ ನೀರನ್ನು ಹೊರಗಡೆ ಹಾಕಿ ನಾವು ಇದನ್ನು ಮೇಲೆ ನಾವು ಫೈಬರ್ ಇದೆ ಅಲ್ವಾ, ಹೇರಿ ಫಾರ್ಮೇಷನ್, ಇದನ್ನೆಲ್ಲ ರಿಮೂವ್ ಮಾಡಬೇಕು. ಒಳಗಡೆ ಹೀಗೆ ಸ್ವಲ್ಪ ಡ್ರೈ ಮಾಡಿಕೊಂಡು ಸೀಸರಿಂದ ರಿಮೂವ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪನೇ ಫೈಬರ್ ಎಲ್ಲ ಬರ್ತಾಯಿದೆ ಹೊರಗಡೆ, ಹೇರಿ ಇದು. ನೀವು ಹೇಗಾದರೂ ರಿಮೂವ್ ಮಾಡಿ ನಿಮ್ಮ ಓನ್ ಮೆಥಡಲ್ಲಿ, ನಿಮ್ಮ ಓನ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು. ಬಟ್ ಒಳಗಡೆ ಇರುವ ಗಡ್ಡೆ ಸೀಡ್ ಮಾತ್ರ ಡ್ಯಾಮೇಜ್ ಆಗಬಾರ್ದು. ಅದು ನೆಕ್ಸ್ಟು ಸೀಡು ಜರ್ಮಿನೇಷನ್ ಆಗಲಿಕ್ಕೆ ಇದು ಪಾಸ್ ಆಗುತ್ತಾ ಇಲ್ವಾ ಅಂತ ನೆಕ್ಸ್ಟ್ ಸುಮಾರು ಟೆಸ್ಟಸ್ ಇದೆ. ಅದೆಲ್ಲ ಮಾಡೋಣ. ಜಸ್ಟ್ ಫಸ್ಟಾಗಿ ಸ್ವಲ್ಪ ಜನರಲ್ ಅಬ್ಸರ್ವೇಷನ್ ಮಾಡಬೇಕು. ಅದಾದ ನಂತರ ವಾಟರಲ್ಲಿ ಡಿಪ್ ಮಾಡಿ ನೋಡಬೇಕು. ಅದೆಲ್ಲ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಇಟ್ ಈಸ್ ಸೀಡ್ ವೇಯಬಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ನೆಕ್ಸ್ಟ್ ನಾವು ಇದೆಲ್ಲ ಡಿಫ್ರೆಂಟು ಲೆವೆಲ್ಲಿನ ಸೀಡ್ಸ್ ಇದ್ದಾವೆ. ಇದು ಸಹ ಪಾಮ್ ಸೀಡ್ಸೇ. ಈ ಸೀಡ್ಸು 3 ಸೀಡ್ಸ್ ಬಂದುಬಿಟ್ಟು ಒಂದು ಕಾಯಿ ಒಳಗಡೆ ಇರುತ್ತೆ. ತೆಂಗಿನಕಾಯಿ ಥರ ಇದೆ ಅಲ್ವ ಚಿಪ್ಪು, ಇದು ದೊಡ್ಡದಾಗಿ ಈ ಕಾಯಿ ಒಳಗಡೆ ಇರುತ್ತೆ. ಅದನ್ನ ಬಿಡಿಸಿ ನಾನು ಪ್ರೊಸೆಸ್ ಮಾಡಿ ಇಟ್ಟಿರೋದು. 4 ದಿನ ನೀರಲ್ಲೇ ಇಟ್ಟು ಒಂದು ಸಲ ಶೇಡ್ ಡ್ರೈ ಮಾಡಿಕೊಂಡು ಮಾಡಿರೋದು. ನೋಡಿದ್ದೀನಿ. ಇದು ನೋಡಿ, ಇದು ಡ್ರೈ. ಇದು ಸುಮ್ಮನೆ ಹಾಕಿ ನೋಡ್ತೀನಿ ನಾನು. ಬೇರೆ ಕಡೆ ಇಲ್ಲ, ಅದು ಡ್ರೈ ಸೀಡ್ ಸಹ ಎಮರ್ಜ್ ಆಗುತ್ತಾ ರೂಟು ಮತ್ತು ಶೂಟ್ ಸಿಸ್ಟಮ್ ಅಂತ ನೋಡೋಣ.
ಬೇರುಗಳು ಬೆಳೆಯುತ್ತಿಲ್ಲ ಅಂತ ಆಲ್ಮೋಸ್ಟ್ ಡೌಟು. ನೋಡ್ಬೋದು ಈ ಬಿದ್ದು ಸ್ವಲ್ಪ ಬೇರು ಬೆಳೆದಿದೆ ನೋಡ್ಬೋದು ಇಲ್ಲಾಗಲೇ, ಮತ್ತು ಒಣಗೋಗಿದೆ, ನೀರು ಸಿಗದೆ ಕಾರಣ ಒಣಗೋಗಿದ್ದು. ಇದು ಪಕ್ಕಾ ಸೀಡ್ಸ್. ಇದು ಎಷ್ಟು ವೇಟ್ ಇದೆ ನೋಡಿ, ಆಗಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಏನೋ ನೀರಲ್ಲಿ ಹಾಕಿದರೆ ನೀರು ಒಳಗಡೆ ಮುಳುಗುತ್ತಿದ್ದು, ಆದರೆ ಇದು ಸೀಡು ಚೆನ್ನಾಗಿದೆ ಮತ್ತು ಜರ್ಮಿನೇಷನ್ ಆಗೋಕ್ಕೆ ಎಲಿಜಿಬಲ್ ಅಂತ ಕಾರಣ ಪಾಸ್ ಆಗುತ್ತೆ. ಇದು ನೋಡ್ಬೋದು, ಇನ್ನು ನೈಟ್ ಹಾಕಿದ್ದು ಈಗಲೂ ಮೇಲ್ಗಡೆ ತೇಲ್ತಾ ಇದೆ. ಈ ಬಕೆಟ್ ಒಳಗಡೆ ಇದಷ್ಟು ಹಾಕಿದರೆ ಮುಳುಗೋಗುತ್ತಿದ್ದು. ಇವೇ ರೈಟ್ ಸೀಡ್ಸ್ ಇವು. ಈಗ ಪ್ಲ್ಯಾಂಟ್ ಮಾಡೋಣ ಬನ್ನಿ. ಇದನ್ನ ಹೇಗೆ ಮಾಡಬೇಕು ಪ್ಲ್ಯಾಂಟ್ ಅಂತ ತೋರಿಸ್ತೀನಿ. ನಾನು 2 ರಿಂದ 3 ದಿನದ ಮುಂಚೆನೇ ನೀರು ಹಾಕಿಬಿಟ್ಟು ನೆಲಕ್ಕೆ ಇಷ್ಟು ದೊಡ್ಡದಾಗಿ ಗುಂಡಿ ತೆಗ್ದಿದ್ದೀನಿ ನೋಡ್ಬೋದು. ಆದರೂ ಸಹ 3 ದಿನಗಳಿಂದ ಒಂದು 10 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. 10 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ ಒಂದು ಗುಂಡಿಗೆ. ಏನಕ್ಕಂತ ಹೇಳಿದರೆ ಇದು ಬೇಗ ಮಾಯಿಶ್ಚರ್ ಕಂಟೆಂಟ್ ಹೋಲ್ಡ್ ಆಗಲಿದೆ. ಏನಕ್ಕಂದರೆ ಸಮ್ಮರ್ ಅಂತ ಹೇಳಿದೆ, ಸಮ್ಮರ್ ಅಲ್ವಾ, ಅದಕ್ಕಾಗಿ ಇದು ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ವೇಸ್ಟು ಕೊಕೊನಟ್ ಹಾಕಿ ತಂದಿದ್ದೀನಿ, ತೆಂಗಿನಕಾಯಿ ಸಿಪ್ಪೆ ತೊಗೊಂಬಂದಿದ್ದೀನಿ ನೋಡ್ಬೋದು. ಮಲ್ಚಿಂಗ್ ಮಾಡಲಿಕ್ಕೆ ಬೇಗ ಬೇಸಿಗೆ ಅಲ್ವಾ, ನೀರು ಹಾಕಿದರೆ ಕೆಳಗಡೆ ಮಾಯಿಶ್ಚರ್ ಮೇಂಟೈನ್ ಆಗಲಿ ಅಂತ. ಡೈಲಿ ನೀರು ಹಾಕೋ ತಪ್ಪುತ್ತಂತ ಇದು. ಏನಾದರೂ ನೀವು ಮಲ್ಚಿಂಗ್ ಕರೆಕ್ಟಾಗಿ ಮಾಡಿದರೆ 8 ರಿಂದ 9 ದಿನಕ್ಕೆ ಒಂದು ಸಲ ನೀರು ಹಾಕಿದರೆ ಸಾಕಾಗುತ್ತೆ. ನೀವು ನೋಡಿ, ಈ ದೊಡ್ಡ ಗುಂಡಿ ಒಳಗಡೆ ಫುಲ್ಲು ರೆಡ್ ಸಾಯಿಲು ಪ್ಲಸ್ಸು ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಒಂದು ಲೆವೆಲಿಗೆ ತೊಗೊಂಬಂದಿದ್ದೀನಿ ನೋಡ್ಬೋದು. ಸುತ್ತ ಬೌಂಡ್ರಿ ಮಾಡಿಕೊಂಡು ಮಧ್ಯದಲ್ಲಿ ಸೀಡ್ ಹಾಕಿ ಸುತ್ತ ಮಲ್ಚಿಂಗ್ ಮಾಡಿ ಒಂದು ಸ್ವಲ್ಪ ನೀರು ಹಾಕೋದಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ಇಷ್ಟೇ ಸಿಂಪಲ್ ಇದು. ಆ ಬೀಜ ಹೇಗೆ ನೆಡಬೇಕಂತ ಹೇಳ್ತೀನಿ ನಾನು ಸೀಡು ತೊಗೊಂಬಂದು ನೆಡುವಾಗ. ನೋಡಿ, ಇವತ್ತು ನಾವು ತಾಳೆ ಮರದ ಬೀಜವನ್ನು ಇವತ್ತು ನೆಡ್ತಿದ್ದೇವೆ. ಇಲ್ಲಿ ತೋರಿಸಲಿ. ನಾವು ಗುಂಡಿಯನ್ನು ಕ್ಲೀನಾಗಿ ಹದಾಗಿದ ಮಾಡ್ಕೊಂಡು ಎಲ್ಲ ಸ್ಮೂತಾಗಿ ಮಾಡ್ಕೊಂಡು ಎಲ್ಲ ಪ್ರಿಪ್ರೇಷನ್ ಆಗಿದೆ. ಒಂದು ಸ್ವಲ್ಪ ನೀರು ಸುಂಗಿಸಿದ್ದೀನಿ. ಇದು ಹೇಗೆ ಈ ಕಡೆ ಇದು ಹೇಗೆ ನೆಡಬೇಕಂತ ತೋರಿಸ್ತೀನಿ. ಯಾವತ್ತಿಗೂ ಇಲ್ಲಿ ಈ ಡೈರೆಕ್ಷನಲ್ಲಿ ನೆಡಬಾರ್ದು. ನೀವೆಲ್ಲ ಬೀಜಗಳು ವರ್ಟಿಕಲ್ ಡೈರೆಕ್ಷನಲ್ಲಿ ನೆಡ್ತೀರಾ. ಇದು ಹಾಗಲ್ಲ. ಇದು ಸ್ಟ್ರಾಂಗ್ ರೂಟು ಅಡಾಪ್ಟೇಷನ್ ಮಾಡ್ಕೊಳಕ್ಕೆ ಹಾರಿಜಾಂಟಲಿ ನೆಡಬೇಕೀಗ. ಈಗ ಅಡ್ಡ ನೆಟ್ಟರೆ ರೂಟ್ಸ್ ಈ ಕೆಳಗಡೆ ಬರುತ್ತೆ, ಮೇಲೆ ಶೂಟ್ ಸಿಸ್ಟಮ್ ಬರುತ್ತಾ, ರೂಟ್ ಸಿಸ್ಟಮ್ ಬರುತ್ತಾ ಯಾವ್ಬೋದು. ಮಧ್ಯದಲ್ಲಿ ಬೀಜ ನೆಟ್ಟಿದ್ದೇವೆ. ಇದಾದ ನಂತರ ಸುತ್ತ ಬಾಳೆ ಎಲೆ ವೇಸ್ಟನ್ನು ಹಾಕಿದ್ದೀವಿ ಇಲ್ಲಿ. ಏನಕ್ಕಂತ ಹೇಳಿದರೆ ಮಲ್ಚಿಂಗ್ ಮಾಡ್ತಿದ್ವಿ. ಏನಕ್ಕಂತ ಹೇಳಿದರೆ ಡೈಲಿ ನೀರು ಹಾಕೋ ತಪ್ಪುತ್ತಂತ. 10 ದಿನಗಳಿಗೊಮ್ಮೆ ನಾವು ನೀರು ಹಾಕಿದರೆ ನಡೆಯುತ್ತೆ. ಒಳಗಡೆ ಇರುವ ಮಾಯಿಶ್ಚರ್ ಕಂಟೆಂಟು ಬೇಗ ಬಿಟ್ಕೊಡಲ್ಲ. ಅದಕ್ಕಾಗಿ ಅದಾದ ನಂತರ ಸುತ್ತ ನಾವು ಕೊಕೊನಟ್ ಹಸ್ಕ್ ಇಟ್ಟಿದ್ದೀವಿ ನೋಡ್ಬೋದು. ರಾತ್ರಿಗೆ ಬರ ಇಲ್ಲಿ ಕೆಳಗೆ ಇದೆಲ್ಲ ನೋಡ್ಬೋದು. ಈ ಥರ ಮಧ್ಯದಲ್ಲಿ ಬೀಜ ಇದೆ. ಹಂಗೆ ನಿಂತು ಹಂಗೆ ಮಧ್ಯದಲ್ಲಿ ಬೀಜ ಇದೆ. ಇಲ್ಲಿ ಸಗಣಿ ಇಟ್ಟಿದ್ದೀನಲ್ಲ ಗುರುತಿಗೆ. 1 ಇಂಚ್ ಮಾತ್ರ ಮಣ್ಣು ಹಾಕಬೇಕಷ್ಟೇ. ಅದಾದ ನಂತರ ಇಷ್ಟೇ ಬಿಡಬೇಕು. ವಾರಕ್ಕೊಂದ್ಸಲ ನೀರು ಹಾಕಬೇಕು. ತುಂಬ ನೀರು ನಿಂತ್ಕೊಂಡಂಗೆ ನೋಡ್ಕೊಬಾರ್ದು ನಾವು. ತುಂಬ ನೀರು ನಿಂತ್ಕೊಂಡಂಗೆ ನೋಡ್ಕೊಂಡ್ರೆ ಬೀಜ ಕೆಟ್ಟು ಕೊಳ್ತೋಗುತ್ತದು. ಸ್ವಲ್ಪ ಮಾಯಿಸ್ಟ್ ವೆದರ್ ಇರಬೇಕಷ್ಟೇ ಇದಕ್ಕೆ. ನೋಡಿ, ಬೀಜ ಇದೆ ಅಲ್ವಾ, ಇದು ಈಗ ಹಾರಿಜೆಂಟಲ್ ಆಗಿ ನೆಡಬೇಕು ನಾವು. ಜಸ್ಟ್ ಈ ಥರ ಮಾಡಿ ಸ್ವಲ್ಪ ಲೈಟಾಗಿ ಮೇಲೆ ಕಾಣಬೇಕು. ಸ್ವಲ್ಪ ಮೇಲೆ ಮಣ್ಣು ಹಾಕಬೇಕಷ್ಟೇ ನೋಡ್ಬೋದು. ಇಷ್ಟೇ. ಇದಾದ ನಂತರ ಪೂರ್ತಿ ಈ ಗುಂಡಿನ ಮಲ್ಚ್ ಮಾಡಬೇಕು ನಾವು. ನೋಡಿ, ಆ ಲೊಕೇಶನ್ನಲ್ಲಿ ನಾವು ತಾಳೆ ಮರದ ಬೀಜವನ್ನು ನೆಟ್ವಿ. ಮತ್ತು ಇಲ್ಲಿದೆ, ಇಲ್ಲಿಂದ ಒಂದು 5 ಗುಂಡಿ ಇದ್ದಾವೆ. 1 2 3 4 5. ಈಗ ಈ ಥರ ಇಲ್ಲಿ ನೆಡಬೇಕು. ಎಲ್ಲ ಗುಂಡಿ ಎಲ್ಲ ಅದಾಗಿದ ಮಾಡಿಕೊಂಡು ರೆಡಿಯಾಗಿದೆ. ಈಗ ಸ್ಟಾರ್ಟ್ ಮಾಡಬೇಕೀಗ. ಎಲ್ಲ ಹಾಕೋದು ಬಾಳೆದೆಲ್ಲ ವೇಸ್ಟ್ ಹಾಕು. ಖಾಲಿ ಆಯ್ತಿಲ್ಲ ಅದು. ಚಿಪ್ಪು ಸುರು, ತೆಂಗಿನ ಚಿಪ್ಪು ಸ್ವಲ್ಪ ಅರ್ಧ ಸುರು ಸಾಕು. ಸ್ವಲ್ಪ ಸಾಕು ಬಿಡು. ನೋಡಿ, ಇಲ್ಲಿ ಬೀಜ ತಗೊತಾ ಇದ್ದೀವಿ ನಾವು. ಟೋಟಲ್ ಇನ್ನು 5 ಬೀಜ ಇದ್ದಾವೆ. ಇದು ಯಾವ ಥರ ಡೈರೆಕ್ಷನ್ ಬೆಳೆಯುತ್ತೆ ಅಂತ ಹೇಳಿದರೆ ಗ್ರಾವಿಟ್ರೋಪಿಸಮ್ ಅಂತ ಕರಿತೀವಿ ನಾವು ನಮ್ಮ ಸೈನ್ಸ್ ಲ್ಯಾಂಗ್ವೇಜಲ್ಲಿ. ಅದರ ಮೂಲಕ ಇದು ರೂಟ್ ಸಿಸ್ಟಮ್ ಮತ್ತು ಶೂಟ್ ಸಿಸ್ಟಮ್ ಡಿಸೈಡ್ ಮಾಡ್ಕೊಳುತ್ತೆ ಯಾವ ಕಡೆ ಹೋಗಬೇಕಂತ. ಇಷ್ಟೇ. ಮೇಲೆ ಸ್ವಲ್ಪ ಕಾಣಿದ್ರೆ ನಡೆಯುತ್ತೆ. ಲೈಟಾಗಿ ಮಣ್ಣು ಹಾಕ್ಬೇಕು ನಾವಿಲ್ಲಿ. ಸಾಕು ಅಷ್ಟೇ. ಇರಲಿ ಒಂದು ಸ್ವಲ್ಪ ಫೈಬರ್ ನಾವು ಹೊರಗಡೆ ಕೂದಲು ಕಾಣ್ತಾ ಇರಬೇಕು. ಪಲ್ಪ್ ಇದೆಲ್ಲ ಅದು. ಇದಾದ ನಂತರ ಇದಕ್ಕೆ ಮಲ್ಚ್ ಮಾಡಬೇಕು ಕ್ಲೀನಾಗಿ. ಸುತ್ತ ನಾವು ತೆಂಗಿನ ಚಿಪ್ಪು ಇಡ್ತೀವಿ. ಅದಾದ ನಂತರ ಮಧ್ಯ ಬಾಳೆ ಇದು ವೇಸ್ಟ್ ಹಾಕ್ತೀವಿ ನಾವು. ನೋಡಿ, ನಾವು ಇವತ್ತು ಬೆಳಗ್ಗೆ ಪ್ಲ್ಯಾಂಟೇಷನ್ ಮಾಡಿ ಆಯಿತು. ನಮ್ಮ ಸೈಡು
ತಾಳೆ ಮರದ ಸೀಡನ್ನು ನೆಟ್ಟಿದ್ದೇವೆ ಇಲ್ಲಿ ಒಳಗಡೆ. ಹಾಂ, ಮೇನ್ ರೀಸನ್ ಹೇಳಿಬಿಟ್ಟು ಪೂರ್ತಿ ಮಲ್ಚಿಂಗ್ ಮಾಡಬಾರ್ದು. ಈ ಥರ ಸ್ವಲ್ಪ ಹೇರ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಓಪನ್ ಬಿಡಬೇಕು. ಸ್ವಲ್ಪ ಡ್ರೈನೆಸ್ಸು, ಸ್ವಲ್ಪ ಹೇರು ಮತ್ತು ಹೀಟ್ ಸ್ವಲ್ಪ ಬೀಜಕ್ಕೆ ತಾಗಬೇಕು. ಅದಕ್ಕಾಗಿ ಸೀಡ್ಗೆ ಸುತ್ತ ಮಲ್ಚ್ ಮಾಡಿದ್ವಿ. ವಾಟ್ರ್ ಹಾಕುವಾಗ ಮಧ್ಯದಲ್ಲಿ ಹಾಕಬಾರ್ದು. ಏನಕ್ಕಂತ ಹೇಳಿದ್ರೆ 1 ಇಂಚು ಅರ್ಧ ಇಂಚು ಒಳಗಡೆ ಸೀಡ್ ಇದೆ. ಸ್ವಲ್ಪ ಅದಕ್ಕೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗುತ್ತಂತ, ಡಿಸ್ಟರ್ಬ್ ಆಗುತ್ತಂತ ಸುತ್ತ ಹೊರಗಡೆ ನೀರಿದೆಯಲ್ಲ ಅದಕ್ಕೆ ನೀರು ಸುಂಗಿಸ್ಬೇಕು ನೀವು. ಅದಾದ ನಂತರ ಕರೆಕ್ಟಾಗಿ ಅದು ಮಾಯಿಶ್ಚರ್ ಹೇಳ್ಕೊಳುತ್ತೆ. ಇದು ತಾಳೆ ಮರ ಬಂದುಬಿಟ್ಟು ವೆರಿ ಸ್ಲೋ ಗ್ರೋಯಿಂಗ್ ಪ್ಲ್ಯಾಂಟ್. ಇದು ಫಸ್ಟು 2 to 3 ಮಂತ್ಸು ಒಳಗಡೆ ರೂಟ್ ಸಿಸ್ಟಮ್ ಬಿಲ್ಡ್ ಮಾಡೋಕ್ಕೆ ತಗೊಳುತ್ತೆ ಟೈಮು. ನಿಮಗೆ ಫಸ್ಟು ಹೊರಗಡೆ ಚಿಗುರು ಬರೋಲ್ಲ ಎಲೆ. ಫಸ್ಟ್ ರೂಟ್ ಸಿಸ್ಟಮ್ಮು ಬೆಳೆದ ತಕ್ಷಣ ನೆಕ್ಸ್ಟು ಶೂಟ್ ಸಿಸ್ಟಮ್ ಇಲ್ಲಿ ಹೊರಗಡೆಯಿಂದ ಎಮರ್ಜ್ ಆಗುತ್ತೆ 5 to 6 ಮಂತ್ಸ್ ಒಳಗಡೆ. ಅದಕ್ಕಾಗಿ ನಾವು ಯಾವುದೇ ಕುರಿ ಮತ್ತು ನಾವು ಮತ್ತೆ ಡಿಗ್ ಮಾಡಿ ನೋಡೋದಾಗಲಿ, ಏನಕ್ಕೆ ಬೆಳೆದಿಲ್ಲ ಅಂತ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೆಕ್ಸ್ಟು ಈ ಥರ ಹಳೆ ವೇಸ್ಟ್ ತಂತಿ ಬೇಲಿ ಇದೆ ನಮ್ಮ ಹತ್ರ. ಇದೆಲ್ಲ ಇದಕ್ಕೆ ಸುತ್ತರ ರ್ಯಾಪ್ ಮಾಡಬೇಕು. ಸುಮ್ಮನೆ ಹಿಂಗೆ ರಫಾಗಿ ಹಾಕಬೇಕು. ಯಾವುದೇ ಕುರಿ ಮೇಕೆ ಯಾವುದು ದನ ಕರ ಇದ್ರ ಮೇಲೆ ಓಡಾಡಬಾರ್ದು ಅಂತ. ಏನಕ್ಕಂತ ಹೇಳಿದರೆ ಮತ್ತೆ ಸ್ವಲ್ಪ ಅದ್ರ ಮೇಲೆ ಏನಾದರೂ ಡಿಸ್ಟರ್ಬ್ ಆದರೆ ಮತ್ತೆ ಬೆಳೆಯೋದೆಲ್ಲ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ. ಇದು ಎಷ್ಟು ಸ್ಮೂತ್ ಪ್ಲ್ಯಾಂಟು ಅಷ್ಟೇ ರಫ್ ಆ್ಯಂಡ್ ಟಫ್ ಪ್ಲ್ಯಾಂಟ್ ಇದು. ಸ್ವಲ್ಪ ಬೆಳೆಯೋ ತನಕ ಫಸ್ಟ್ 2 years ವೆರಿ ಸ್ಮೂತಾಗಿ ಹೈಲಿ ಸೆನ್ಸಿಟಿವ್ ಆಗಿ ಬೆಳೆಸ್ಬೇಕು ಇದನ್ನು. ನೆಕ್ಸ್ಟು ಮುಗೀತದೆ, ನೀರು ಹಾಕೋದೇ ಬೇಡ ನಾವು. ಅದೇ ಒಳಗಡೆ ರೂಟ್ ಸಿಸ್ಟಮ್ಮೇ ನೀರನ್ನ ಫೈಂಡ್ ಔಟ್ ಮಾಡ್ಕೊಂಡು ಹೋಗುತ್ತೆ. ಬೆಳೆಯೋಕೆ ಇಲ್ಲೊಂದು ಹಾಕಿದ್ದೀವಿ ನಾವು, ಇಲ್ಲೊಂದು ಹಾಕಿದ್ದೀವಿ, ಅಲ್ಲೊಂದು ಹಾಕಿದ್ದೀವಿ. ಅಲ್ಲೊಂದು 5 ಗಿಡ ಇದ್ದಾವೆ. ಅದಕ್ಕೆಲ್ಲದು ಇದೊಂದು ವೇಸ್ಟ್ ಬೇಲಿ ಇದೆ, ಮೇಲೆ ಸುತ್ತ ಹಾಕಬೇಕು. ವಾಟರ್ ಎವ್ರಿ 8 to 10 days ಒಂದ್ಸಲ ಹಾಕಿ ಸಾಕು ಬೇಸಿಗೆಯಲ್ಲಿ. ಮಳೆಗಾಲ ಸ್ಟಾರ್ಟ್ ಆಗಿದ ತಕ್ಷಣ ನೀರೇ ಹಾಕೋಕೆ ಹೋಗ್ಬಾರ್ದು ನೀವು. ಇದೇ ಸುಮಾರು ಸಾಕಾಗುತ್ತೆ. ಏನಕ್ಕಂತ ಹೇಳಿದರೆ ಸಖತ್ತಾಗಿ ನ್ಯಾಚುರಲ್ ಮಲ್ಚಿಂಗ್ ಮಾಡಿದ್ದೀವಲ್ವ ನಾವು, ಬಾಳೆದು ಮತ್ತು ಕೊಕೊನಟ್ ವೇಸ್ಟ್ ತೊಗೊಂಡೆಲ್ಲ ಯೂಸ್ಫುಲ್ ವಸ್ತುಗಳು ತೊಗೊಂಡು. ಅದಕ್ಕಾಗಿ ನಿಮಗೆ ಒಳಗಡೆ ಮಾಯಿಶ್ಚರ್ ಕಂಟೆಂಟ್ ಸಿಕ್ಕಾಪಟ್ಟೆ ಇರುತ್ತೆ. ಇದು ಒಳಗಡೆ ನೀರು ನಿಲ್ಲಂಗೆ ಹಾಕಬಾರ್ದು. ವಾಟರ್ ಲಾಗಿಂಗ್ ಹೇಟ್ ಮಾಡುತ್ತೆ ಇದು ಪಾಮ್ ಸೀಡು. ಏನಿದೆ ಯಾವಾಗಲೂ ಮಾಯಿಶ್ಚರ್ ಇರಬೇಕು ಅಷ್ಟೇ, ಲೈಟ್ ಮಾಯಿಶ್ಚರ್, ಡ್ರೈ ಟು ಲೈಟ್ ಮಾಯಿಶ್ಚರ್ ಇರಬೇಕು ಕಂಟೆಂಟು. ಈಗೆಲ್ಲ ವೇಸ್ಟ್ ಹಾಕೋಣ ಬನ್ನಿ ನಾವು. ನೋಡಿ, ದಿಸ್ ಇಸ್ ದ ಫೈನಲ್ ಸ್ಟೆಪ್. ಇದು ನೋಡ್ಬೋದು, ಸುತ್ತ ವೇಸ್ಟ್ ತಂತಿ ಹಾಕಿದ್ದೀನಿ ನಾನು. ಮತ್ತು ಯಾವುದಾದ್ರೂ ಕಮ್ಮಿ ಇದ್ದರೆ ಮತ್ತು ಮುಳ್ಳು ಹಾಕಿ ಯಾವುದಾದ್ರೂ ವೇಸ್ಟು ಯಾವುದಾದ್ರೂ ಆಗಲಿ. ಈ ಥರ ಯಾವುದೇ ತರಹದ ಕುರಿ ಮೇಕೆ ಬಂದು ಏನೋ ಡಿಸ್ಟರ್ಬ್ ಮಾಡಬಾರ್ದು. ಇದನ್ನು ಯಾರು ಜನಗಳು ಸಹ ಓಡಾಡಬಾರ್ದು ಇಲ್ಲಿ. 10 ದಿನಕ್ಕೆ ಒಮ್ಮೆ ಸ್ವಲ್ಪ ನೀರು ಕುಡಿ ಸಾಕು. 2 ಲೀಟ್ರ್ ಕುಡಿ ಸಾಕು. 8 ದಿನಕ್ಕೆ ಅಥವಾ 10 ದಿನಕ್ಕೆ ಒಮ್ಮೆ 2 ರಿಂದ 3 ಲೀಟರ್ ಸಾಕು.